ಅಲ್ಲಿ ಏನಾದರೂ ಬದಲಾಗಿದ್ದಿದ್ರೆ ಅದು ಕೇವಲ ಸತಿಯ ಮನಸ್ಥಿತಿ ಮಾತ್ರ. ಸತಿಯ ನಿರೀಕ್ಷೆ, ಶಿವನ ಧ್ಯಾನ ಎರಡೂ ಅಂತ್ಯನೇ ಆಗ್ತಿರ್ಲಿಲ್ಲ. ನನ್ನ ಮೇಲೆ ಅಷ್ಟೆಲ್ಲ ಪ್ರೀತಿ ತೋರಿಸಿ ಈಗ ಇಲ್ಲಿ ಕರ್ಕೊಂಡು ಬಂದ್ಮೇಲೆ ಇಷ್ಟೊಂದು ನಿರ್ಲಕ್ಷ್ಯನ ಶಿವ? ನನ್ನನ್ನು ನೋಡಬಾರ್ದು ಅಂತ ಕಣ್ಣು ಮುಚ್ಚಿದ್ದೀರಾ? ಈಗ ನನ್ನ ಪ್ರೀತಿ ಒಂಟಿ ಪ್ರೀತಿಯಾಗಿ ಉಳ್ಕೊಂಡ್ಬಿಡತ್ತಾ? ಆದ್ರೂ ಕೂಡ ನಾನು ಕಾಯ್ತಾನೆ ಇರ್ತೀನಿ, ಯಾಕಂದ್ರೆ ನನ್ನ ಪ್ರೀತಿಗೆ ಕೊನೆಯೇ ಇಲ್ಲ ಶಿವ. ಅದು ನಿಮ್ಮ ತಿರಸ್ಕಾರ ಮತ್ತೆ ಉಪೇಕ್ಷೆಯಿಂದ ಖಂಡಿತ ಬದಲಾಗೋದಿಲ್ಲ. ನೀವು ಬದಲಾಗೋವರೆಗೂ ನಾನು ಕಾಯ್ತಾನೆ ಇರ್ತೀನಿ. ನನ್ನಿಂದ ಆದಷ್ಟು ದಿನ ನಾನು ಕಾಯ್ತಾನೆ ಇರ್ತೀನಿ. ಸತಿಯ ಅಪೂರ್ಣತೆಯಿಂದ ಹುಟ್ಟಿದಂಥ ಬೆಂಕಿ ಇನ್ನೂ ಹೆಚ್ಚಾಗ್ತಾನೆ ಹೋಯ್ತು. ಅಪೂರ್ಣತೆ ಎಂಥ ಸಮಸ್ಯೆ ಅಂದ್ರೆ ಅದರಿಂದ ಹೆಚ್ಚು ದೋಷಗಳು ಹುಟ್ಕೊಳ್ಳುತ್ತೆ. ಅದರ ಫಲದಿಂದ ಸತಿ ಕೂಡ ಅದರಲ್ಲಿ ಸಿಕ್ಕಾಕೊಂಡ್ಳು. ತನ್ನ ಅಪೂರ್ಣತೆಯ ಕಾರಣದಿಂದ ಅವಳು ದೊಡ್ಡ ತಪ್ಪು ಮಾಡೋದಕ್ಕೆ ಹೊರಟಿದ್ಲು. ಅದರಿಂದ ಸತಿ ಮತ್ತೆ ಶಿವನ ದೂರ ಇನ್ನೂ ಜಾಸ್ತಿ ಆಗೋದಿತ್ತು. ಗೆಳತಿ, ಶಿವ ಸರ್ವಜ್ಞಾನಿಯಾಗಿದ್ರು. ಹಾಗಿದ್ರು ಅವರು ಸತಿ ಬಗ್ಗೆ ಯಾಕೆ ಅವರು ಇಷ್ಟು ನಿರ್ಲಕ್ಷ್ಯ ತೋರಿಸಿದ್ರು? ಮತ್ತೆ ಸತಿಗೆ ಅವರು ತಪ್ಪು ಮಾಡೋಕೆ ಯಾಕೆ ಬಿಟ್ರು? ಅವ್ರು ತಪ್ಪು ಮಾಡೋದ್ರಿಂದ ಸತಿನ ಯಾಕೆ ತಡಿಲಿಲ್ಲ? ನೀವು ಹೇಳಿ ಗೆಳತಿ, ಏನ್ ಕಾರಣ ಆಯ್ತು ಶಿವ ಸತಿನ ತಡಿದೇ ಇರೋದಿಕ್ಕೆ? ಇದಕ್ಕೆ ಉತ್ತರ ನನಗೂ ಗೊತ್ತಿಲ್ಲ ಗೆಳೆಯ. ನನ್ನ ಪ್ರಕಾರ ಶಿವ ಪೂರ್ಣತ್ವ ಇದ್ರು. ಅವರು ದೋಷಿನೇ ಆದ್ರಲ್ವಾ? ಅಪೂರ್ಣತೆ ಇರೋ ಸತಿ ತರಾನೇ. ಇದಕ್ಕೆ ಉತ್ತರನ ನೀವೇ ಇದ್ರ ಉತ್ತರನ ಶಿವನೇ ಕೊಡ್ಬೇಕಾಗತ್ತೆ. ನನಗನ್ನಿಸ್ತಿರೋ ಹಾಗೆ ಅವರು ಆ ನಿರ್ಣಯನ ಸತಿಯ ವಿವೇಚನೆಗೆ ಬಿಟ್ಟಿದ್ರು ಅನ್ಸುತ್ತೆ. ಹಾಗಿದ್ರೆ ಸತಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರಾ? ಶಿವನ ದೃಷ್ಟಿಯಲ್ಲಿ ಅಪೂರ್ಣ ಸತಿ, ದೋಷ ಇರೋ ಸತಿ ಹೇಗೆ ತನ್ನ ತಪ್ಪನ್ನ ಅರ್ಥ ಮಾಡ್ಕೋತಾಳೆ ಹೇಳಿ? ಅಪೂರ್ಣ ಸತಿಯ ಕೆಲಸದಲ್ಲಿ ಶಿವನ ಹಸ್ತಕ್ಷೇಪ ಇರಬೇಕಾಗಿತ್ತು. ಆದ್ರೆ ಅದನ್ನ ಶಿವ ಮಾಡ್ಲೇ ಇಲ್ಲ. ಅದರ ಜೊತೆಗೆ ಸತಿ ಇನ್ನೊಂದು ತಪ್ಪು ಮಾಡಿದ್ಲು. ಆದ್ರಿಂದ ಶಿವ ಎಷ್ಟು ಕೋಪಿಸ್ಕೊಂಡ್ರು ಅಂದ್ರೆ ಅವರು ತನ್ನ ಅರ್ಧಾಂಗಿಯಿಂದ ಪಕ್ಕದಲ್ಲಿ ಕೂತ್ಕೊಳ್ಳುವಂತ ಅಧಿಕಾರನೂ ಕಿತ್ಕೊಂಡ್ರು. ಅಂಥದ್ದೇನ್ ತಪ್ಪು ಮಾಡಿದ್ರು ಸತಿಯವರು ಗೆಳತಿ? ಅದಕ್ಕೆ ಇಂತಹ ಕಠೋರ ಶಿಕ್ಷೆ ಕೊಟ್ರು ಶಿವ? ಸತ್ಯ ಹೇಳಿದ್ರು ನನ್ನ ಪಿತಾಶ್ರೀ, ನೀವು ನನ್ನನ್ನು ಪ್ರೀತಿಸೋದೇ ಇಲ್ಲ ಶಿವ. ನೀವು ಬರೀ ಶತ್ರುತ್ವ ನಿಭಾಯಿಸಿದ್ರಿ.
ನನ್ನ ಜೊತೆಗೂ ನನ್ನ ಪಿತಾಶ್ರೀಯ ಜೊತೆಗೂ. ನಾನ್ ನಿಮ್ಗೆ ಗೆಲುವಿನ ಪ್ರತೀಕ ಅಷ್ಟೇ ಅಲ್ವಾ? ನನ್ನ ಪಿತಾಶ್ರೀ ಏನೂ ಅಲ್ಲ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ನನ್ನನ್ನ ನೀವಿಲ್ಲಿ ಕರ್ಕೊಂಡು ಬಂದಿದ್ದೀರಾ. ನಿಮ್ಮ ಶತ್ರುತ್ವದ ಉರಿಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ನನ್ನನ್ನ ವಿವಾಹ ಮಾಡಿಕೊಂಡು ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ಕಣ್ಬಿಡಿ ಶಿವ, ಕಣ್ಬಿಡಿ. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನನ್ನ ಆರೋಪಕ್ಕೆ ಸ್ಪಷ್ಟೀಕರಣ ಕೊಡಿ. ನೀವು ಕಣ್ಬಿಡದೆ ಇದ್ರೆ ನಾನು ಇದನ್ನ ಸತ್ಯ ಅನ್ಕೊಳ್ತೀನಿ. ನಾನು ನಿಮಗೆ ಕೇವಲ ಒಂದು ವಸ್ತು ಅನ್ನೋದು. ಇಲ್ಲ ಸತಿ, ಇದು ಸತ್ಯ ಅಲ್ಲ. ಯಾವುದೇ ನಿರ್ಣಯದಲ್ಲೂ ವಾದಿ ಮತ್ತು ಪ್ರತಿವಾದಿ ಎರಡೂ ಕಡೆಯವ್ರನ್ನ ಕೇಳಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗಿದ್ರೆ ನೀವು ಯಾರ ಪಕ್ಷ ವಹಿಸ್ತೀರಾ? ನಾವಿಬ್ರು ವಸ್ತು ಅಲ್ಲ, ಒಬ್ರಿಗೊಬ್ರು ಪೂರಕವಾದವರು, ಒಬ್ರಿಗೊಬ್ರು ವಿಶ್ವಾಸಿಗಳು. ನಾವಿಬ್ಬರು ಸದಾ ಕಾಲದಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಬಂದಿದ್ದೀವಿ. ಹಾಗೆ ಇನ್ಮುಂದೆನೂ ಇದೇ ರೀತಿ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇರ್ತೀವಿ. ಇದೇ ಸತ್ಯ. ಇದು ಸುಳ್ಳು, ಇದು ಸುಳ್ಳು ಶಿವ. ನೀವು ನನ್ನನ್ನ ಪ್ರೀತಿಸೋದು ನಿಜನೇ ಆಗಿದ್ರೆ ನನ್ನನ್ನ ಮರೆತು ಬೇರೆ ಯಾರ್ದೋ ಧ್ಯಾನ ಯಾಕೆ ಮಾಡ್ತಿದ್ರಿ? ಯಾವ ವಿವಾಹಕ್ಕೆ, ಯಾವ ಮಿಲನಕ್ಕೆ ಇಡೀ ಜಗತ್ತೇ ಕಾಯ್ತಾ ಇದೆಯೋ, ಎಲ್ಲ ದೇವತೆಗಳು ಪ್ರಸನ್ನರಾಗಿದ್ದಾರೋ ಅಂತ ನವ ವಿವಾಹಿತೇನ ನೋಡೋಕ್ಕೂ ನಿಮ್ಗೆ ಉದಾಸೀನತೆನಾ? ಯಾಕೆ? ಯಾರ ಬಗ್ಗೆ ನೀವು ಧ್ಯಾನ ಮಾಡೋದು? ಪ್ರತಿ ಕ್ಷಣ ನಿಮ್ಮ ಧ್ಯಾನದಲ್ಲಿರೋರು ಯಾರು? ಯಾರ ಗಮನದಲ್ಲಿ ನೀವು ನಿಮ್ಮ ಸತಿನೂ ಮರ್ತಿದ್ದೀರಾ? ನಿಮ್ಮ ಹೃದಯದಲ್ಲಿ ನೆಲೆಸಿರೋ ಆ ವ್ಯಕ್ತಿ ಬಗ್ಗೆ ನೀವೀಗ ನನಗೆ ಹೇಳಲೇಬೇಕು. ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಹೇಳಿ ಈಗ, ಹೇಳಿ ಈಗ. ಈ ವಿಷಯನ ಈಗಲೇ ಹೇಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಆದರೆ ನಿನ್ನ ಆಣೆ ಇವತ್ತು ನನ್ನನ್ನ ಬಂಧಿ ಮಾಡಿದೆ. ನಾನು ಯಾರ ಧ್ಯಾನ ಮಾಡ್ತೀನಿ ಅಂತ ನೀನು ತಿಳ್ಕೋಬೇಕು ಅಂತಿದೆಯಲ್ವಾ? ನನ್ನ ಹೃದಯದಲ್ಲಿ ಯಾರಿದ್ದಾರೆ ಅನ್ನೋದನ್ನ ನೀನು ತಿಳ್ಕೋಬೇಕಲ್ವಾ? ಹಾ, ನಾನು ತಿಳ್ಕೊಳ್ಳೇಬೇಕು ಶಿವ. ನನ್ನ ಹೃದಯದಲ್ಲಿ ನಾರಾಯಣ ಇದ್ದಾರೆ. ಅವರ ಅವತಾರವನ್ನೇ
ನಾನು ಧ್ಯಾನ ಮಾಡೋದು. ಅವರು ನನಗೆ ಸರ್ವಪ್ರಿಯವಾದವರು. ಅವರು ನನ್ನ ಆರಾಧ್ಯ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ. ನಾರಾಯಣನ ಅವತಾರದ ಧ್ಯಾನನ? ಶ್ರೀರಾಮ. 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 ನನ್ ಜೊತೆ ಬಾ ನಂದಿ. ಆಗ್ಲಿ ಮಾತೆ. ಹೇಳಿ ಮಾತೆ, ಏನ್ ಮಾಡ್ಬೇಕು? ಈ ರಾಮ ಯಾರು? ಶ್ರೀರಾಮ ನಾರಾಯಣನ 7ನೇ ಅವತಾರ ಮಾತೆ. ಅಂತ ವಿಶೇಷತೆ ಏನಿದೆ ಅವರಲ್ಲಿ? ದೇವಾದಿದೇವ ಮಹಾದೇವ ಅವರ ಧ್ಯಾನ ಮಾಡ್ತಿದ್ದಾರಲ್ಲ? ಅದ್ ನನಗೆ ಗೊತ್ತಿಲ್ಲ ಮಾತೆ. ಆದ್ರೆ ನನಗೆ ಗೊತ್ತಿರೋ ವಿಷಯ ಏನು ಅಂದ್ರೆ, ಅವರು ಪುರುಷರಲ್ಲೇ ಉತ್ತಮರು ಅಂತ. ಧರ್ಮ ಮತ್ತೆ ಮರ್ಯಾದೆಯ ಸ್ಥಾಪನೆಗಾಗಿ ತ್ರೇತಾಯುಗದಲ್ಲಿ ರಾಜ ದಶರಥನ ಮಗನ ರೂಪದಲ್ಲಿ ಈ ಭೂಮಿ ಮೇಲೆ ಜನ್ಮ ತಾಳಿದ್ದಾರೆ. ಆದ್ರೆ ಮಾತೆ, ನಮ್ಮ ಪ್ರಭು ಮಹಾದೇವ ಅವರ ಧ್ಯಾನ ಮಾಡ್ತಾರೆ ಅಂದ್ರೆ ನಿಸ್ಸಂದೇಹವಾಗಿ ಅವರು ಪೂಜ್ಯನೀಯ ಮಹಾನ್ ವ್ಯಕ್ತಿ. ಒಬ್ಬ ನವ ವಿವಾಹಿತೆಯನ್ನ ಮರೆಯೋ ಹಾಗೆ ಮಾಡ್ದಂತ ಆ ಪೂಜನೀಯ ಮತ್ತೆ ಆ ಮಹಾನ್ ರಾಮನನ್ನ ನಾನು ಪರೀಕ್ಷೆ ಮಾಡಬೇಕು. ಇಲ್ಲ ಮಾತೆ, ನೀವ್ಯಾವತ್ತೂ ಹಾಗೆ ಮಾಡಬಾರ್ದು. ಗೆಳತಿ, ನಂದಿ ಅವರನ್ನ ಬೇಡ ಅಂತ ಎಚ್ಚರಿಸಿದ ಮೇಲೂ ಸತಿ ತನ್ನ ನಿರ್ಣಯನ ವಾಪಸ್ ತಗೊಂಡ್ರಾ? ಇಲ್ಲ ಗೆಳೆಯ, ಸತಿ ಶ್ರೀರಾಮನನ್ನ ಪರೀಕ್ಷೆ ಮಾಡೋದಕ್ಕೆ ಪಣ ತೊಟ್ಟಿದ್ಲು. ಸತಿ ನಿರ್ಣಯನ ಶಿವ ತಪ್ಪಾಗಿ ತಿಳ್ಕೋಬಾರ್ದಾಗಿತ್ತು. ಪರೀಕ್ಷೆ ಮಾಡೋ ಅಧಿಕಾರ ಎಲ್ರಿಗೂ ಇದೆ. ಪರೀಕ್ಷೆನೇ ಸಂಬಂಧನ ಗಟ್ಟಿ ಮಾಡುತ್ತೆ. ಆದ್ರೆ ಎಲ್ಲ ಸಂಬಂಧಗಳನ್ನು ಪರೀಕ್ಷೆ ಮಾಡಬಾರ್ದು ಗೆಳೆಯ. ಕೇವಲ ನಂಬಿಕೆನ ಇಟ್ಕೋಬೇಕು, ದೃಢವಾದ ನಂಬಿಕೆ. ಅದರಲ್ಲಿ ಒಂದು ಸಂಬಂಧ ಪತಿ ಪತ್ನಿಯ ಸಂಬಂಧ. ಅದು ನಂಬಿಕೆಯ ಅಡಿಪಾಯದ ಮೇಲೆ ನಿಂತಿರುತ್ತೆ. ಆ ಸಂಬಂಧದ ಪಾಯದಿಂದ ನಂಬಿಕೆ ಅನ್ನೋ ಕಲ್ಲನ್ನ ತೆಗೆದ್ಬಿಟ್ರೆ ಆಗ ಆ ಸಂಬಂಧದ ಮನೆ ಒಂದೇ ಕ್ಷಣದಲ್ಲಿ ಧ್ವಂಸ ಆಗತ್ತೆ. ಹಾಗೆ ಸಂಶಯ, ವಿಷ, ಪತಿ ಪತ್ನಿಯ ಸಂಬಂಧದಲ್ಲಿ ಅದು ಇರಬಾರ್ದು.
ಆದ್ರೆ ಅದೇ ವಿಷದ ಪ್ರಭಾವಕ್ಕೆ ಸತಿನೂ ಒಳಗಾದ್ಲು. ನೀವು ಶ್ರೀರಾಮನ ಪರೀಕ್ಷೆ ಮಾಡೋ ನಿರ್ಣಯನ ಬಿಟ್ಬಿಡಿ ಮಾತೆ. ಈ ಶ್ರೀರಾಮನ ಕಾರಣದಿಂದಾಗಿ ನಾನು ಪ್ರತಿ ಕ್ಷಣ ಶಿವನಿಗೋಸ್ಕರ ಕಾಯೋ ಹಾಗಾಗಿದೆ. ಆದ್ರಿಂದ ಅವರು ಈ ಸತಿ ಕೊಡೋ ಪರೀಕ್ಷೆನ ಎದುರಿಸಲೇಬೇಕು. ಋಷಿವರ್ಯ, ಈ ಕಾಡು ರಹಸ್ಯವಾಗೂ ವಿಚಿತ್ರವಾಗೂ ಇರೋ ಹಾಗಿದೆಯಲ್ಲ? ದೇವಿ, ನೀನ್ ಯಾವಾಗ್ಲೂ ಬೇರೆ ದಾರಿಲಿ ಯಾತ್ರೆ ಮಾಡ್ತಾ ಇರ್ತೀಯ ಅಲ್ವಾ? ಅದೇ ಕಾರಣಕ್ಕೋಸ್ಕರ ಹೀಗನ್ನಿಸ್ತಾ ಇದೆಯೋ ಏನೋ. ಬನ್ನಿ, ಈ ತಣ್ಣಗಿನ ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ. ಬನ್ನಿ. ಅಸುರ ಕುಲದ ಶತ್ರು, ಶಿವನ ತಾಯಿ ಸತಿ ಅನುಸೂಯ ಮತ್ತೆ ಋಷಿಯತ್ರಿ ಇಲ್ಲಿ ತುಂಬಾ ಒಳ್ಳೆ ವಿಷಯನೇ. ಇವತ್ತಿವರಿಬ್ಬರನ್ನು ಕೊಂದು ಹಾಕಿ ನಮ್ಮ ಕಳೆದೋಗಿದ್ದ ಮರ್ಯಾದೆನ, ಮಹಾರಾಜ ಅಂಧಕನ ಅವಮಾನಕ್ಕೆ ಪ್ರತೀಕಾರನ ತೀರಿಸ್ಕೋತೀನಿ. ಋಷಿವರ್ಯ, ವಾತಾವರಣ ಬಹಳ ತಂಪಾಗಿದೆ. ಬಹುಶಃ ಅಕ್ಕಪಕ್ಕ ಎಲ್ಲೋ ನದಿ ಇರಬೇಕು. ನೀವು ವಿಶ್ರಾಂತಿ ತಗೊಳ್ಳಿ, ನಾನು ನೀರು ತಗೊಂಡ್ ಬರ್ತೀನಿ. ಸರಿ, ಜೋಪಾನವಾಗಿ ಹೋಗ್ಬಿಟ್ಟು ಬನ್ನಿ. ಹೋಗು, ನಿನ್ನ ವಿಷದ ಹಲ್ಲಿನಿಂದ ಅವನು ಶಾಶ್ವತವಾಗಿ ನಿದ್ದೆ ಮಾಡೋ ಹಾಗೆ ಮಾಡು. ನೀನು ಅವನ್ನ ಕೊಲ್ಲೋಕ್ಕಾಗ್ಲಿಲ್ಲ ಅಂದ್ರೆ ನಿನ್ನ ಕತೆನ ನೀನೇ ಇಲ್ಲಿಗೆ ಮುಗಿಸ್ಕೋ. ನೀನೀಗ ನಿನ್ನ ಪತ್ನಿ ಧರ್ಮನ ಪಾಲಿಸ್ಕೊಂಡು ನಿನ್ನ ಗಂಡನ್ನ ನೀನು ಉಳಿಸ್ಕೊಂಡ್ಬಿಟ್ಟೆ. ಆದ್ರೆ ಈಗ ನೀನೇ ಒಂದು ಪರೀಕ್ಷೆನ ಎದುರಿಸ್ಬೇಕು. ನನ್ನ ಪರೀಕ್ಷೆಯಲ್ಲಿ ನೀನ್ ಗೆದ್ದು ಬಿಟ್ರೆ ಅದರ ಜಯ ನಿಂದು, ಇಲ್ದೇ ಇದ್ರೆ ನಂದು.